ಕೇಳಿಬಿಡೋದು ವಾಸಿ ಮೊದಲು. ಅವ್ರೇನು ಹೇಳಿದ್ರು ಗೊತ್ತಾ, ನೀವು ಎಷ್ಟೊತ್ತಾದರೂ ಮಾತಾಡಿ ಅಂದರು. ಹಿಂದೆ ಯಾವುದೋ ಸಭೆಯಲ್ಲಿ ಹೀಗೆ ನಾನು ಎಷ್ಟೊತ್ತು ಮಾತಾಡಲಿ ಅಂತ ಕೇಳಿದಾಗ ಒಬ್ಬ ರೇದ್ನಿ ಅಂತ ಹೇಳಿದರು ನನಗೆ, ನೀವು ಎಷ್ಟೊತ್ತಾದರೂ ಮಾತಾಡಿ, ನಾವು ಅರ್ಧ ತಾಸಿಗೆ ಹೋಗ್ತೀವಿ ಅಂತ. ಅದು ಹಂಗಾಗಬಾರ್ದು ಅಂತ ಹೇಳಿ ಈ ಸಂದರ್ಭಕ್ಕೆ ಯಾವುದು ಸರಿನೋ ಅದನ್ನು ಹೇಳಬೇಕು ಅಂತ. ಇಷ್ಟೊಂದು ಜನ ಮಕ್ಕಳು ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ತುಂಬ ಸಂತೋಷದ ವಿಷಯ ಅದು. ನೀವು ಯಾರ್ಯಾರು ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟಿದ್ದೀರೋ ನೀವನ್ನೆಲ್ಲರೂ ಅಭಿನಂದಿಸ್ಬೇಕು ನಾನು. ಇಲ್ಲದೆ ಹೋದರೆ ಈಗ ಏನಾಗಿದೆ ಅಂದರೆ ನಾವೆಲ್ಲರೂ ಮಾರ್ಕ್ಸ್ವಾದಿಗಳಾಗಿಬಿಟ್ಟಿದ್ದೀವಿ. ಮಾರ್ಕ್ಸ್ 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 ಉಳಿದೇನು ಬರೆದಿದ್ರೆ ಅಡ್ಡಿ ಇಲ್ಲ, ಕೂತ್ಕೊಂಡು ಓದು, 98 ಬರಲಿ 100 ಬರಲಿ, ಬಂದರೆ ಏನೂ ತಪ್ಪಿಲ್ಲ. ಆದರೆ ಅದು ಹೋಗುವಾಗ ಜೀವನದಲ್ಲಿ ಮಾರ್ಕ್ಸ್ ಬಿಟ್ಟು ಒಂದು ಜೀವನ ಇದೆ ಅಂತ ಗೊತ್ತಾಗಬೇಕು. ನಾನು ಕಂಡಿದ್ದೇನೆ, ಕರಿಯರ್ ಉದ್ದಕ್ಕೂ ರ್ಯಾಂಕ್ ಬಂದು ಬದುಕಿನಲ್ಲಿ ಮೂರ್ಖರಾಗಿ ಬದುಕಿದವ್ರನ್ನ ಕಂಡಿದ್ದೇನೆ. ಡಿಗ್ರಿ ಪಡ್ಕೊಳ್ಳೋದೇನೋ ತುಂಬ ಚೆಂದಾಗಿ ಬದುಕಿದವ್ರನ್ನೂ ನೋಡಿದ್ದೀವಿ. ಅವ್ರು ಚೆನ್ನಾಗಿ ಓದಲಿ, ಚೆನ್ನಾಗಿ ಮಾರ್ಕ್ಸು ಬರಲಿ, ಅದ್ರ ಜೊತೆಗೆ ಆಟ ಮರಿಬೇಡಿ, ಸಂಸ್ಕೃತಿ ಮರಿಬೇಡಿ. ಸಾಂಸ್ಕೃತಿಕ ಕಾರ್ಯಕ್ರಮ ಭಾಗವಹಿಸಿ ಹುಡುಗರನ್ನ ಮುಖ್ಯ ಹೇಳಬೇಕು. ಅವ್ರು ದೊಡ್ಡವರಾದಮೇಲೆ ಅವ್ರ ಜೀವನಕ್ಕೆ ಏನಾದರೂ ಸೊಗಸು ಬರೋದಿದ್ದರೆ ಇದರಿಂದ ಬರ್ತದೆ. ಒಂದು ಹಂತಕ್ಕೆ ಬಂದ ನಿಮ್ಮ ಮಾರ್ಕ್ಸ್ ಕಾರ್ಡ್ ಯಾರೂ ಕೇಳೋದಿಲ್ಲ. ಐನ್ಸ್ಟೀನ್ ಅಂತ ಮನುಷ್ಯ, ಅತ್ಯಂತ ಮೇಧಾವಿ ಮನುಷ್ಯ, ಅವನು ಹೇಳ್ತಿದ್ದ, ನನಗೆ ಫಿಸಿಕ್ಸ್ ಭಾಳ ಸಾಕಾದಾಗ ಸುಸ್ತಾದರೆ ನಾನು ವಯಲಿನ್ ನುಡಿಸ್ತೀನಿ ಅಂತ ಇದ್ದ. ಡಾಕ್ಟರ್ ರಾಜಾರಾಮಣ್ಣ ಅತ್ಯಂತ ಖ್ಯಾತ ಅಣುವಿಜ್ಞಾನಿ, ನಾನು PhD ಗೈಡ್ ಆಗಿದ್ದವರು, ಅವ್ರು ಹೇಳ್ತಾಯಿದ್ರು ಪಿಯಾನೋ ನುಡಿಸೋರು. ಫಿಸಿಕ್ಸ್ ಸಾಕು ಅಂದಾಗ ಕೂತ್ಕೊಂಡು ರೂಮಲ್ಲಿ ಪಿಯಾನೋ ನುಡಿಸೋರು. ಯಾಕಂದರೆ ಅದು ಜೀವನಕ್ಕೊಂದು ಹೊಸ ಚೈತನ್ಯ ಕೊಡ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನುವಂಥದ್ದು. ಅದನ್ನು ದಯವಿಟ್ಟು ಸಹಾಯ ಮಾಡಿ ಮಕ್ಕಳಿಗೆ ಬೆಳೆಸಿ. ಎಷ್ಟೋ ಸಲ ನಾವು ಏನು ಮಾಡ್ತೀವಿ ಗೊತ್ತಾ, ಒಬ್ಬ ಒಳ್ಳೆಯ ಕಲಾವಿದನಾಗಿದ್ದಂಥ ಹುಡುಗನ್ನ ಬೇಡ ಬೇಡ ಓದು ಓದು ಅಂತ ಕೂಡಿಸಿ, ಈ ಕಡೆ ಓದೂ ಸರಿ ಆಗೋದಿಲ್ಲ, ಅವ್ನು ಕಲಾವಿದನೂ ಆಗೋಲ್ಲ. ಅದಾಗಬಾರ್ದು. ಯಾವುದು ದೊಡ್ಡ ಚೆನ್ನಾಗಿ ಮನಸ್ಸಲ್ಲಿ ಆಸಕ್ತಿ ಇದೆಯೋ ಆ ಆಸಕ್ತಿಯಲ್ಲಿ ಬೆಳೆಸಿ ಮಗುನ. ನಾನು ಎಷ್ಟೋ ಸಲ ಪಾಲಕರು ನನಗೆ ಒಂದು ವಿಷಯ ತುಂಬ ತಲೆ ಕಾಡುತ್ತೆ. ಈಗ ಸುಮಾರು 46 ವರ್ಷದಿಂದ ಪಾಠ ಮಾಡ್ತಾಯಿದ್ದೀನಿ ನಾನು. ಒಂದು ಹೊಸ ಆತಂಕ ಶುರುವಾಗಿದೆ ನನಗೆ. ಶಿಕ್ಷಣ ಬೇಕಾ ನಮಗೆ ಅಂತ ಒಂದು ಅನಿಸಿದೆ. ಶಿಕ್ಷಣ ಬೇಕಾ? ಮಗು 2 ವರ್ಷ ಆದ ತಕ್ಷಣ ಹಾಕ್ಬಿಡ್ತೀವಿ, A ಬರಿ, B ಬರಿ, C ಬರಿ, D ಬರಿ ಅಂತ ಹಾಕಿ ಕೊಡಿಸ್ತೀವಿ. ಅವನು MSc ವರ್ಗನೋ MA ವರ್ಗನೋ ಡಾಕ್ಟರ್ ಆಗ್ತಾನೋ ಏನೋ ಆಗ್ತಾನೆ. ಅದಾದಮೇಲೆ ಅವನಿಂದ ಏನು ಅಪೇಕ್ಷೆ ಮಾಡ್ತೀರಿ ನೀವು ಅಂತ ಇದನ್ನು ದಯವಿಟ್ಟು ತಿಳ್ಕೊಳ್ಳಿ. ಭಾಳ ಮುಖ್ಯನ ಹೇಳ್ತಿರೋದು. ನೀವು ತರಕಾರಿ ತರಕ್ಕೆ ಹೋದರೆ, ಹಣ್ಣು ತರಕ್ಕೆ ಹೋದರೆ, ಅವನು ಎಷ್ಟೋ 50 ರೂಪಾಯಿ ಕಿಲೋ ಅಂತ ಹೇಳ್ತಾನೆ ಬಾಳೆಹಣ್ಣು. ನೀವು ಚೌಕಾಸಿ ಮಾಡಿ 40 ರೂಪಾಯಿಗೆ ಒಪ್ಪಿಸ್ತೀರಿ. 40 ರೂಪಾಯಿಗೆ ಒಪ್ಪಿಸಿದ್ರು ಕೂಡ ಒಂದು ಕೊಳಕ್ಕೆ ಬಾಳೆಹಣ್ಣು ತೊಗೊಂಬರ್ತೀರಾ ರೇಟ್ ಕಮ್ಮಿ ಮಾಡಿದ್ದೀನಿ ಅಂತ? ಇಲ್ಲ, ಹುಡ್ಕಾಡು ಒಳ್ಳೆ ಬಾಳೆಹಣ್ಣು ತೊಗೊಂಬರ್ತೀವಲ್ಲ ನಾವು. ಒಂದು ದಿವಸ ತಿಂದು ಮುಗಿಸುವಂಥ ಬಾಳೆಹಣ್ಣಿಗೆ ಎಷ್ಟು ಕಾಳಜಿ ಮಾಡೋದಾದರೆ ನಿಮ್ಮ ಮಕ್ಕಳ ಬಗ್ಗೆ ಇನ್ನೂ ಹೆಚ್ಚಿಗೆ ಕಾಳಜಿ ಮಾಡಬೇಕಲ್ವ. ಬಾಳೆಹಣ್ಣಿಗೆ ಎಷ್ಟು ತಲೆ ಕೆಡಿಸ್ಕೋತೀವಿ ನಾವು. ನಮ್ಮ ಮಕ್ಕಳ ಜೀವನ ಎಲ್ಲಾಗಬೇಕು, ಏನು ಕಲಿಸ್ಬೇಕು? ಒಂದು ವರ್ಷದ ಕೊನೆಗೆ ಸಂಬಳ ಬಂದಾಗ ಲೆಕ್ಕ ಹಾಕ್ತೀರಿ, ಇಷ್ಟು ಸಂಬಳ ಇದಕ್ಕೆ ಖರ್ಚು, ಇದಕ್ಕೆ ಇಷ್ಟು ಖರ್ಚು ಅಂತ ಬಜೆಟ್ ಮಾಡ್ತೀರಿ. ಈ ಹಣ ಹೆಂಗೆ ಖರ್ಚು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತೀರಿ. ಹಾಗೆ ಮಕ್ಕಳು ಶಾಲೆಗೆ ಹೋಗಿ ಸ್ಕೂಲ್ ಮುಗಿಸ್ಕೊಂಡು ಬರೋ ಹೊತ್ತಿಗೆ 10ನೇ ಕ್ಲಾಸು 12ನೇ ಕ್ಲಾಸು ಮುಗಿಯೋ ಹೊತ್ತಿಗೆ ಆ ಮಗುಗೆ ಏನು ಬಂದಿರಬೇಕು ಅಂತ ಅಪೇಕ್ಷೆ ಮಾಡ್ತೀವಿ ನಾವು. ಏನೋ ಕೆಲಸ ಮಾಡಿದಾಗ ಅಪೇಕ್ಷೆ ಇಟ್ಕೊಂಡು ಮಾಡ್ತೀವಿ ತಾನೇ ಕೆಲಸ ನಾವು. ಹಿಂಗೆ ಮಾಡಿದರೆ ಇಷ್ಟು ಆಗ್ತದೆ ಅಂತ ಆಸೆ ಇಟ್ಕೊಂಡಿರ್ತೀವಿ. ಹಾಗೆ ಮಕ್ಕಳನ್ನ ಶಾಲೆ ಹಾಕುವಾಗ ಯಾವುದೂ ಚಿಂತೆ ಇಲ್ವಾ? ಇರಬೇಕಾದ್ದೇ. ನಾನು ಅಂದ್ಕೊಂಡದ್ದು 10 ವರ್ಷ 12 ವರ್ಷ ಶಾಲೆಗೆ ಹೋಗಿ ಬಂದರೆ ಮಗು ಈ ಕೆಲವು ಗುಣಗಳನ್ನು ಇಟ್ಕೋಬೇಕಾಗತ್ತೆ. ಅವನು ಈ ಗುಣಗಳನ್ನು ಪಡ್ಕೊಂಡ್ರೆ ಅವನು 12ನೇ ಕ್ಲಾಸ್ ಅದು ಸಾರ್ಥಕ ಆಯಿತು ಅಂತ ಅನಿಸುತ್ತೆ ಅಂತ ನಾನು ಅಂದ್ಕೊಂಡದ್ದು. ಹೀಗೆ ಮಗು SSLC ಮುಗಿಸೋ ಹೊತ್ತಿಗೆ, ಇವತ್ತು ವಿವೇಕಾನಂದರು ಹುಟ್ಟಿದ ದಿವಸ, ಇವತ್ತು ನ್ಯಾಷನಲ್ ಯೂತ್ ಡೇ ಅಂತ ಹೇಳ್ತೀವಿ, ಒಳ್ಳೆ ದಿವಸ ಇವತ್ತು. ನಾನು ಹೇಳ್ತೀನಿ ಮಕ್ಕಳಿಗೆ, ವಿವೇಕಾನಂದರು ಯಾರೂ ಸ್ಫೂರ್ತಿ ಕೊಡದೆ ಹೋದರೆ ಇನ್ನು ಜಗತ್ತಲ್ಲಿ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ. ಅಂಥ ಅದ್ಭುತ ಚೈತನ್ಯ ಅದು. ಅವ್ರು ಹೇಳಿದ ಮಾತು ಹೇಳಬೇಕು ನಾನೀಗ. ಶಿಕ್ಷಣ ಹೇಗಿರಬೇಕು ಅಂದರೆ 10ನೇ ಕ್ಲಾಸ್ ಮುಗಿಯೋ ಹೊತ್ತಿಗೆ ಆ ಹುಡುಗ ಅಥವಾ ಹುಡುಗಿಗೆ ನಾನು ಜೀವನ ಮಾಡ್ಕೋತೀನಿ ಅಂತ ಧೈರ್ಯ ಬರಬೇಕು, ಆತ್ಮವಿಶ್ವಾಸ ಬರಬೇಕು. ಈಗ ನೀವು ದಯವಿಟ್ಟು ನೋಡಿ, ನಿಮ್ಮ ಮನೆ ಕೆಲಸಕ್ಕೊಬ್ಬರು ಹೆಣ್ಮಗಳು ಬರ್ತಾಳೆ, ಮನೆ ಕೆಲಸದವಳು ಅಂತ. ನಾಳೆಯಿಂದ ಬರಬೇಡ ನೀನು ಅಂತ ಹೇಳಿಬಿಡಿ ಆಕೆಗೆ ಏನೂ ಭಯ ಆಗಲ್ಲ. ಇನ್ನೂ 4 ಮನೆ ಸಿಗ್ತದೆ ಆಕೆಗೆ. ನೀವೇ ಕಾಪಾಡ್ಕೋಬೇಕು, ಎಲ್ಲಿ ಬಿಟ್ಟು ಹೋಗ್ತಾಳೋ ಅಂತ. ಬಿಟ್ಟು ಹೋಗ್ಬೇಡಮ್ಮ, ಪಗಾರ ಜಾಸ್ತಿ ಮಾಡ್ತೀನಿ ಇರ್ಕೋ ಅಂತ ಹೇಳ್ತೀರಿ. ಆಕೆಗೆ ನೌಕರಿ ಹೋಗ್ತದೆ ಅಂತ ಭಯ ಇಲ್ಲ. ನಿಮ್ಮ ಮನೆಗೆ ಪ್ಲಂಬರ್ ಬರ್ತಾನಲ್ಲ ನಲ್ಲಿ ರಿಪೇರ್ ಮಾಡೋದಕ್ಕೆ,
ಅವನಿಗೆ ಕೆಲಸ ಹೋಗ್ತದಂತ ಭಯನೇ ಇಲ್ಲ. ನೀವೇ ಬೇಡ್ಕೋಬೇಕು ಅವನ ಮಾರಾಯ ಭಾನುವಾರ ಬಂದು ರಿಪೇರ್ ಮಾಡಿ ಹೋಗಪ್ಪ, ನಲ್ಲಿ ಸೋರ್ತಾ ಇದೆ, 10 ಸಲ ಬೇಡ್ಕೊಂಡಾಗ ಮಾಡಿ ಹೋಗ್ತಾನೆ ಬಂದು. ಅವ್ನಿಗೇನು ಕೆಲಸ ಹೋಗ್ತದೆ ಭಯ ಇಲ್ಲ. ನಿಮ್ಮ ಎಲೆಕ್ಟ್ರಿಷಿಯನ್ಗೆ ಭಯ ಇಲ್ಲ, ಗಾರೆ ಕೆಲಸದವನು ಕೆಲಸ ಹೋಗ್ತದೆ ಭಯ ಇಲ್ಲ. ತಾವು ನೋಡಿರಬೇಕು, ಮನೆ ಕೊಟ್ಟದಿದ್ದರೆ ನಿಮ್ಗೆ ಗೊತ್ತಾಗಿರುತ್ತೆ ಪರಿಸ್ಥಿತಿ. ಹಬ್ಬ ಬಂದರೆ ಹೋಗ್ಬಿಡ್ತಾರೆ 15 ದಿವಸ ಅವರು. ನೀವು ನೌಕರಿ ಬಿಟ್ಟು ಎಂತಾದರೂ ಸಿನಿಮಾ ನೋಡೋಕೆ ಹೋಗ್ತೀರಾ? ಭಾಳ ಅಪರೂಪ ಅಲ್ವಾ? ಅವ್ರು ಹೋಗ್ತಾರೆ, 15 ದಿವಸ ಹೋಗ್ತಾರೆ. ಕೆಲಸದವ್ರು ಹೋದ್ರೆ ಬರೋದೇ ಇಲ್ಲ, ನಾವೇ ಹಾಕ್ಕೊಂಡಿರ್ಬೇಕು. ಬರೋ ಮಾರ ಅಡ್ವಾನ್ಸ್ ಕೊಡ್ತೀನಿ ಬನ್ನಿರಪ್ಪ ನೀವು. ಇದು ಈ ಕೆಲಸಗಾರರಿಗೆ ಕೆಲಸ ಹೋಗ್ತದೆ ಅಂತ ಭಯ ಇಲ್ಲ. ಆದರೆ ನಮ್ಮ ಪೋಸ್ಟ್ ಗ್ರ್ಯಾಜುಯೇಟ್ಸಿಗೆ ಭಾಳ ಭಯ ಇದೆ, ಎಲ್ಲಿ ಕೆಲಸ ಹೋಗ್ತದೋ ಅಂತ. ನಾನು ಪ್ರತಿ ವರ್ಷ ಪಾಠ ಮಾಡೋದಕ್ಕೆ ಅಮೇರಿಕಕ್ಕೆ ಹೋಗ್ತೀನಿ. ಈಗ ಒಂದು 5-6 ವರ್ಷದಿಂದ ಆದಂಥ ಘಟನೆ ನಿಮ್ಗೆ ಹೇಳಬೇಕು. ಅದನ್ನು ಲಾಸ್ ಆ್ಯಂಜಲೀಸ್ ಅಂತ ಒಂದು ಜಾಗ ಅಮೇರಿಕಾದಲ್ಲಿ. ಒಬ್ಬರು ಮನೆಗೆ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋದರು. ಯಾಕೆ ಹೋಗ್ಬೇಕು ಅವ್ರ ಮನೆಗೆ ಅಂತ ಕೇಳಿದೆ. ದುಃಖದ ಸನ್ನಿವೇಶ, ಆ ಮನೆ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಸ್ವಲ್ಪ ಸಮಾಧಾನ ಹೇಳಬೇಕು ಅಂತ ಹೋದ್ವಿ. ನಿಮ್ಮ ಕಣ್ಣಲ್ಲಿ ಕೂಡಬೇಕು ಸ್ನೇಹಿತರೆ, ಇದೆಲ್ಲ ನಾನು ಹೇಳೋದು. ಆ ಹುಡುಗ ಅವನ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಹೇಳ್ತೀನಿ ನಿಮಗೆ. ಮದ್ರಾಸ್ IITಯಿಂದ BTech ಮಾಡ್ಕೊಂಡಿದ್ದಾನೆ. IIM ಅಹಮದಾಬಾದಿಂದ MBA ಮಾಡ್ಕೊಂಡಿದ್ದಾನೆ. ದೀಸ್ ಆರ್ ದ 2 ಗುಡ್ ಕ್ವಾಲಿಫಿಕೇಷನ್ಸ್ ವಿ ಫ್ಲ್ಯಾಶ್ ಅರೌಂಡ್ ದ ವರ್ಲ್ಡ್. BTech ಆ್ಯಂಡ್ MBA ಮಾಡಿ ಅವನು ದೊಡ್ಡ ಕಂಪ್ನಿ ಸೇರಿಕೊಂಡ, ಸಿಸ್ಕೋ ಅಂತ. ಅಮೇರಿಕಕ್ಕೆ ಹೋದ, 6-8 ವರ್ಷ ಕೆಲಸ ಮಾಡಿದ, ಸರ ಮೇಲೆ ಏರಿದ. 6 ವರ್ಷದ ಹಿಂದೆ ಅವನ ಸಂಬಳ ಎಷ್ಟಿತ್ತು ಅಂದರೆ, ನಮ್ಮ ಭಾರತದ ಸಂಬಳಕ್ಕೆ ಹೋಲಿಸೋದಾದರೆ ವರ್ಷಕ್ಕೆ ಸುಮಾರು 4.5 5 ಕೋಟಿ ರೂಪಾಯಿ ಸಂಬಳ ಅವನು. ಮನೇಲಿ ಇರೋರು ಯಾರು? ಅವನು, ಅವನ ಹೆಂಡತಿ, 2 ಮಕ್ಕಳು, ಇಷ್ಟೇ, 4 ಜನ ಇರೋದು. ಅವನು ಯಾಕೆ ನೇಣು ಹಾಕ್ಕೊಂಡ? ಅಮೇರಿಕಾದಲ್ಲಿ ಆರ್ಥಿಕ ಹಿಂಜರಿತ ಶುರು ಆಯಿತು, ರೆಸೆಷನ್ ಶುರು ಆಯಿತು. ಇವನ ಗೆಳೆಯನ ಕೆಲಸ ಹೋಯಿತು, ಇವನು ಹೋಗಿಲ್ಲ. ಇವನು ಭಯ ಹತ್ಕೊಂಡ್ಬಿಡ್ತು, ನನ್ನ ಗೆಳೆಯನ ಕೆಲಸ ಹೋಯಿತು ಅಂದರೆ ನೆಕ್ಸ್ಟ್ ನನಗೆ ಬರ್ತದೆ ಏನ ಅಂತ ಹೇಳಿ ಗಾಬರಿಯಾಗಿ ನೇಣು ಹಾಕ್ಕೊಂಡ. ಅವ್ರ ಸಮಾಧಾನ ಮಾಡಿ ಬಂದ್ವಿ ನಾವು. ಆದರೆ ನನ್ನ ಮನಸ್ಸಿಗೆ ತೋಚಿದ್ದು ಏನು ಗೊತ್ತಾ? ನಮ್ಮ ಶಿಕ್ಷಣ ಪೂರ್ತಿ ಸೋತು ಹೋಯಿತು ಅನಿಸ್ಬಿಡ್ತು. ಯಾಕೆ ಸೋತು ಹೋಯಿತು ಅಂದರೆ, BTech ಮಾಡ್ಕೊಂಡು MBA ಮಾಡ್ಕೊಂಡು ಹುಡುಗನ ಒಂದು ಕೆಲಸ ತೊಗೋತೀನಿ ಅಂತ ಧೈರ್ಯ ಇಲ್ಲ. ನಮ್ಮ ಮನೆ ಕೆಲಸದೊಳಗೆ ಇರುವಂಥ ಧೈರ್ಯ ಹುಡುಗನಿಗೆ ಬರಲಿಲ್ಲ. ನಾವೇನು ಮಾಡಿದ್ದೀವಿ, 20 ವರ್ಷ ಶಾಲೆ ಕಳಿಸಿ ಹಿಂಗೆ ಮಾಡಬೇಡ, ಹಿಂಗೆ ಮಾಡಬೇಡ, ಹಿಂಗೆ ಮಾಡಬೇಡ, ಹಿಂಗೆ ಮಾಡಬೇಡ ಅಂತ ಕಲಿಸಿ ಹಿಂಗೆ ಮಾಡು ಅಂತ ಹೇಳಲೇ ಇಲ್ಲ ಅವನಿಗೇನು. ಅವನನ್ನು ಮಾಡೋಕ್ಕೆ ಬಿಡಲಿಲ್ಲ ನಾವು ಯಾವುದನ್ನು ಫ್ರೀಯಾಗಿ. ಪ್ರತಿಯೊಂದಕ್ಕೂ ಮುಖ ನೋಡ್ಬೇಕು. ಯಾರ್ದಾದರೂ ಇನ್ಸ್ಟ್ರಕ್ಷನ್ ಕೊಟ್ಟರೆ ಮಾತ್ರ ಫಾಲೋ ಮಾಡು, ಹಂಗೆ ಮಾಡಿಬಿಟ್ಬಿಟ್ವಿ ನಾವು. ಹಂಗೆ ಮಾಡಬಾರ್ದು. ಎಲ್ಲಿವರೆಗೂ ಹುಡುಗರು ತಮ್ಮ ನಿರ್ಧಾರ ಅಥವಾ ತೊಗೊಳ್ಳೋರು ಏನೂ ತಪ್ಪಾಗಲ್ಲ. ಇದಕ್ಕೆ ನಾನು ದಯವಿಟ್ಟು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿಮ್ಮ ಜವಾಬ್ದಾರಿ ಬಹಳ ದೊಡ್ಡದಿದೆ ಮಕ್ಕಳ ಬಗ್ಗೆ. ನಾವು ಒತ್ತಿ ಪ್ರೆಷರ್ ಹಾಕಿ ಓದು PCMB ಓದು, PUC ಓದು, IITಗೆ ಹೋಗು ಅಂತ ಮಾಡಿ ಕಳಿಸ್ತೀವಿ. ಎಷ್ಟು ಕಷ್ಟ ಅನಿಸುತ್ತೆ ನನಗಂದರೆ, 2 ವರ್ಷ PUCಯಲ್ಲಿ ಮಕ್ಕಳಿದ್ದರೆ ಅವರು PCMB ಕಲಿಸಿ ಅಪ್ಪ ಅಮ್ಮನ ಹೆಸರು ಕೂಡ ಮರೆತು ಹೋಗಿರುತ್ತೆ ಪಾಪ. ಅವಕ್ಕೆ ಕಣ್ಣು ತೆಗೆದ್ರೆ ಬರೀ ಇಕ್ವೇಷನ್ನೇ ಕಾಣಿಸ್ತವೆ. ನೀವು ಕಳಿಸೋವರೆಗೂ ನೀವು ನೋಡಿದ್ದೀರಿ, ಮುಂದಿನ ಭಾಗ ನಾನು ನೋಡಿದ್ದೀನಿ. ಪ್ರತಿ ವರ್ಷ IIT ಚೆನ್ನೈ, ಮುಂಬೈ 2ಕ್ಕೂ ಟ್ರೈನಿಂಗ್ ಹೋಗ್ತೇನೆ ನಾನು, ಫ್ಯಾಕಲ್ಟಿ ಟ್ರೈನಿಂಗಿಗೆ. ಅವ್ರು ಡೈರೆಕ್ಟ್ ಹೇಳ್ತಾರೆ, ಸರ್ ಇವರೆಲ್ಲ ಒಂದು ಪರೀಕ್ಷೆ ಪಾಸಾಗಿ ಬಂದುಬಿಟ್ಟಿದ್ದಾರೆ IITಗೆ, ಭಾಳ ಕಷ್ಟದಲ್ಲಿದ್ದಾರೆ ಅವರು. ಕಷ್ಟದಲ್ಲಿ ಹಾಕಿದ್ದಾರೆ. ಒಂದು ಪರೀಕ್ಷೆ ಪಾಸ್ ಆಗೋದಿದೆಯಲ್ಲ, ಉಸಿರು ಬಿಗಿ ಹಿಡಿದು ಓದೋದು, ಇದು 100 ಮೀಟರ್ ರೇಸ್ ಇದ್ದಂಗೆ, ಓಡ್ಬಿಡ್ಬೋದು. ಅಲ್ಲಿ ಮುಂದೆ 4 ವರ್ಷ BTech ಪ್ರೋಗ್ರಾಮ್ ಮಾಡಬೇಕಲ್ಲ, ಅದು 100 ಮೀಟರ್ ರೇಸ್ ಅಲ್ಲ, ಮ್ಯಾರಥಾನ್ ರೇಸ್ ಅದು. ಇದೇ ರೀತಿ ನೀವು ಓಡಿದರೆ 200 ಮೀಟ್ರ್ ಕುಸಿದು ಬೀಳ್ತೀರಿ. ಆ ಹುಡುಗರಿಗೆ ಇಂಗ್ಲೀಷ್ ಬರಲಿಲ್ಲ, ಸರಿಯಾಗಿ ಜ್ಞಾನ ಇಲ್ಲ, ಏನೋ ಪರೀಕ್ಷೆ ಪಾಸ್ ಆಗಿಬಿಟ್ಟಿದ್ದಾರೆ, ಕ್ಲಾಸಲ್ಲಿ ಅರ್ಥವೇ ಆಗಲ್ಲ. ಪರಿಸ್ಥಿತಿ ಹುಡುಗರದ್ದು ಏನಾಗಿದೆ ಗೊತ್ತಾ? ವಾಪಸ್ ಊರಿಗೆ ಹೋಗೋಂಗಿಲ್ಲ. ಯಾಕಂದರೆ ಹಾರ ಹಾಕಿ ಚಪ್ಪಾಳೆ ತಟ್ಟಿ IIT ಹೋಗಿದ್ದ ಹುಡುಗ ಅಂತ ಮೆರವಣಿಗೆ ಮಾಡಿ ಕಳಿಸಿದ್ದಾರೆ. ಅಲ್ಲಿ ಇರೋ ಹಂಗಿಲ್ಲ, ಅರ್ಥವೇ ಆಗ್ತಾ ಇಲ್ಲ. ಡು ಯು ನೋ ಇಂಟ್ರೆಸ್ಟಿಂಗ್, ದ ನಂಬರ್ ಆಫ್ ಸೂಸೈಡ್ಸ್ ಇನ್ IIT ಕ್ಯಾಂಪಸ್ ಆರ್ ಇನ್ಕ್ರೀಸಿಂಗ್. ಕೌನ್ಸಿಲರ್ಸ್ ಇಟ್ಕೊಂಡಿದ್ದಾರೆ, ಹುಡುಗರು ಒದ್ದಾಡಿ ಹೋಗ್ತಾರೆ. ಯಾಕಿದ್ದೀವಿ ನಮಗೆ ಗೊತ್ತಾಗ್ತಾ ಇಲ್ಲ, ಮನೆಗೆ ಹೋಗೋಂಗಿಲ್ಲ, ಇರೋಂಗಿಲ್ಲ. ಆ್ಯಂಡ್ ಡು ಯು ನೋ, ಹಿಂಗೆ ಪರೀಕ್ಷೆ ಅವಸರದಲ್ಲಿ ಪಾಸಾಗಿ ಹೋದವರೊಳಗೆ 40% ಹುಡುಗರು BTech ಕಂಪ್ಲೀಟ್ ಮಾಡೋಲ್ಲ. ನಾವೇನು ಸಾಧನೆ ಮಾಡಿದಂಗಾಯಿತು? ಒತ್ತಾಯದಿಂದ ತುರುಕಿ ಅವನ ಮನಸ್ಸಿಲ್ಲದ ವಿಷಯ ಓದಿಸಿ ಮಾಡೋದು. ದಯವಿಟ್ಟು ನಾನೊಂದು ಸಲಹೆ ಕೊಡ್ತೀನಿ ತಮಗೆ. ಅಂದರೆ ನೀವು ಪೇರೆಂಟ್ಸ್ ಎಲ್ಲ ಒಳ್ಳೆಯವರೇ, ಮಕ್ಕಳಿಗೆ ಚೆನ್ನಾಗಿ ಆಗಬೇಕು ಅಂತ ಆಸೆ ಇದೆ. ಅದು ಆಗೋದ್ರೊಳಗೆ ಆ ಮಗು ಶಕ್ತಿ ಏನು ಸ್ವಲ್ಪ ಗಮನಿಸ್ಬೇಕಲ್ವ ನಾವು. ಅದಕ್ಕೆ ನಿಮ್ಮ ಮಕ್ಕಳು 8th ಸ್ಟ್ಯಾಂಡರ್ಡ್ ಬಂದ ಮೇಲೆ ಒಂದು ಆ್ಯಪ್ಟಿಟ್ಯೂಡ್ ಟೆಸ್ಟಿಂಗ್ ಮಾಡಿಸಿ. ಆ್ಯಪ್ಟಿಟ್ಯೂಡ್ ಟೆಸ್ಟಿಂಗ್ ಮಾಡಿ ಆ ಹುಡುಗ ಅಥವಾ ಹುಡುಗಿಗೆ ಯಾವ ಆಸಕ್ತಿಗಳಿದ್ದಾವೆ ಅಂತ ನೋಡಿ ಅದನ್ನು ಪ್ರಚೋದನೆ ಕೊಡಿ. ಸ್ವಾಮಿ ತೆಂಡೂಲ್ಕರ್ಗೆ ಏನು ಬರ್ತದೆ? ಕ್ರಿಕೆಟ್ ಒಂದೇ ತಾನೇ. ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ 1ರಿಂದಾನೇ ಜಗತ್ ಪ್ರಸಿದ್ಧ ಆದ, ಭಾರತ ರತ್ನ ಆದ. ಕ್ರಿಕೆಟ್ ಒಂದೇ, ಮತ್ತೊಂದು ಏನು ಬರ್ತದೆ ಗೊತ್ತಿಲ್ಲ. ಲತಾ ಮಂಗೇಶ್ಕರ್ಗೆ ಬರೋದು ಹಾಡು ಒಂದೇ,
ಅಲ್ವಾ? ಬಿಸ್ಮಿಲ್ಲಾ ಖಾನ್ ಅವರು ಶಹನಾಯಿ ಒಂದೇ. ಅಂದರೆ ಯಾವುದೋ ಒಂದು ಗುಣವನ್ನು, ಒಂದು ವಿಷಯವನ್ನು ಗಟ್ಟಿಯಾಗಿ ಹಿಡ್ಕೊಂಡು ತಲಸ್ಪರ್ಶಿಯಾಗಿ ಓದಿ ಎತ್ತರಕ್ಕೆ ಹೋದರೆ ಜಗದ್ವಿಖ್ಯಾತರಾಗ್ತಾರೆ. ಎಲ್ಲೂ ಅರ್ಧ ಮಾಡ್ಕೊಂಡು ಹೋದರೆ ದೇ ಆಲ್ಸೋ ರ್ಯಾನ್ ಬಟ್ ದೇ ಡೋಂಟ್ ರೀಚ್ ದ ಟಾರ್ಗೆಟ್. ಹಂಗಾಗಬಾರ್ದು ನಮ್ಮ ಮಕ್ಕಳು. ಅದಕ್ಕೆ ಬಾಲ್ಯದಿಂದಾನೇ ಶುರು ಮಾಡಿ ಕಲಿಸೋದಕ್ಕೆ. ಏನು ಕಲಿಸ್ಬೇಕು ಮಕ್ಕಳಿಗೆ ಬಾಲ್ಯದಿಂದ? ನಾನು ನೋಡಿದ್ದೇನೆ 3 ಥರದ ಪಾಲಕರು ಇರ್ತಾರೆ. ಹಾಗೆ ನೋಡಿದರೆ ಎಷ್ಟು ಜನ ಪಾಲಕರಿದ್ದಾರೋ ಅಷ್ಟು ಥರದ ಪಾಲಕರ ರೀತಿಗಳಿದ್ದಾವೆ. ಸಾಮಾನ್ಯವಾಗಿ 3 ಥರ. ಒಬ್ಬರು ಪೇರೆಂಟ್ಸ್ ಭಾಳ ಸಲಿಗೆ, ಪ್ರೀತಿ ಅಂದ್ರೆ ಅಸಾಧ್ಯ ಪ್ರೀತಿ ಮಕ್ಕಳ ಮೇಲೆ ಇರಬೇಕಾದ್ದೇ, ಇರಬಾರ್ದು ಅಂತಲ್ಲ. ನೀವೊಂದು ಕೇಳಿ ನೋಡಿ, ನಿಮ್ಮ ತಂದೆ ತಾಯಿ ಮನೇಲಿದ್ದರೆ ಕೇಳಿ ನೋಡಿ, ನಮ್ಮನ್ನೆಲ್ಲ ಹೆಂಗೆ ಬೆಳೆಸಿದ್ರಿ ನೀವು ಅಂತ ಕೇಳಿ ನೋಡಿ. ಏನು ಗೊತ್ತೇ ಆಗಲಿಲ್ಲಪ್ಪ, ಹೆಂಗೋ ಬೆಳೆದುಬಿಟ್ರಿ ನೀವು ಅಂತಾರೆ. ಆದರೆ ಈಗ ಯಂಗ್ ಪೇರೆಂಟ್ಸ್ ಆರ್ ಫೈಂಡಿಂಗ್ ಇಟ್ ಲಾಟ್ ಡಿಫಿಕಲ್ಟ್ ಟು ಬ್ರಿಂಗ್ ಅಪ್ ದ ಚಿಲ್ಡ್ರನ್. ಮಕ್ಕಳನ್ನು ಬೆಳೆಸೋದೇ ಕಷ್ಟ ಆಗಿಬಿಟ್ಟಿದೆ. ಒಂದು ಮಾತಂದರೆ ಹೆಚ್ಚು, ಒಂದು ಮಾತಂದರೆ ಕಮ್ಮಿ, ಮಾತಾಡೋಂಗಿಲ್ಲ, ಇಷ್ಟು ಡೆಲಿಕೇಟ್ ಆಗಿದ್ದಾವೆ. ಈಗೆಲ್ಲ ಸಿಂಗಲ್ ಚೈಲ್ಡ್ ಸಿಂಡ್ರೋಮ್, ಒಂದೇ ಮಗು, ಬಹಳ ಅಂದರೆ 2 ಮಗು, ದುರ್ಬೀನ್ ಕೆಳಗಿಟ್ಟು ಬೆಳೆಸ್ತಾರೆ ಅವ್ರನ್ನೆಲ್ಲ. ನಾನು ನೋಡಿದ್ದೀನಿ, ನೀವು ಹಂಗಿಲ್ಲ ಅಂತ ನನಗೆ ಗೊತ್ತು, ಅದಕ್ಕೆ ಹೇಳ್ತೀನಿ ನಾನು. ಕೆಲವು ತಾಯಂದ್ರೆ ಎಷ್ಟು ಪ್ರೀತಿ ಮಕ್ಕಳ ಮೇಲೆ ಅಂದರೆ ಹೋಮ್ವರ್ಕ್ ಕೂಡ ಅವರೇ ಮಾಡ್ತಾರೆ ಎಡಗೈಯಿಂದ. ಪಾಪ ಮಗು ತೂಕಿಡ್ಸ್ತಾನೆ ಬಿಡಿ, ನಾನೇ ಮಾಡ್ತೀನಿ ಹೋಮ್ವರ್ಕು. ಇದು ನೀವು ಮಗುಗೆ ಉಪಕಾರ ಮಾಡೋ ಕೆಲಸ ಅಲ್ಲ, ಬಹುದೊಡ್ಡ ಅಪಕಾರ ಮಾಡೋ ಕೆಲಸ. ಮಗು ಹೋಮ್ವರ್ಕ್ ಅದು ಅವನೇ ಮಾಡಲಿ, ತೂಕಿಡ್ಸಿಟ್ಟು ಬಿಡಲಿ, ಮರುದಿವಸ ಮಾಡದೆ ಹೋದ್ರೆ ಶಾಲೆಯಲ್ಲಿ ಬೈಸ್ಕೊಂಡ್ರು ಅಡ್ಡಿ ಇಲ್ಲ, ಅವನೇ ಮಾಡಲಿ, ಅವನ ಕೆಲಸ ಅವನೇ ಮಾಡೋಕ್ಕೆ ಬಿಡಬೇಕು. ನಮ್ಮ ಮೊನ್ನೆ ಬರಬೇಕಾದ್ರೆ ಫ್ಲೈಟಲ್ಲಿ ಒಬ್ಬರು ತಾಯಿ ಕೂತಿದ್ದಾರೆ ಆ ಕಡೆ ಸೀಟಲ್ಲಿ. ಅವನು ಸುಮಾರು 7-8 ವರ್ಷದ ಹುಡ್ಬೇಕು ಹುಡುಗ. ಅವನ ಬಾಯಲ್ಲಿ ತುತ್ತು ಹಾಕಿ ತುಂಬಿಸ್ತಾ ಇದ್ದಾರೆ. ಈ ಗಾರೆಯವರು ಸಿಮೆಂಟ್ ಹಾಕಿ ಮೆತ್ತಾರಲ್ಲ ಹಾಗೆ ಇಷ್ಟಿಷ್ಟು ಹಾಕಿ ತಿನ್ನಿಸ್ತಾರೆ. ನಾನು ನೋಡೋಕ್ಕೆ ಆಗಲಿಲ್ಲ, ನನಗೆ ಎಲ್ಲ ಕಡೆ ಚೆಲ್ತಾಯಿದ್ರು. ನಾನು ಕೇಳಿದೆ, ಅಮ್ಮ ಅವ್ನ ಕೈ ಇಲ್ವಾ ಅವನಿಗೆ ಅಂತ. ಇದೇ ಅಲ್ಲ ಅಂದರು. ಮತ್ತು ಯಾಕೆ ತಿನ್ನಲ್ಲ ಅವ್ನ ಕೈಯಿಂದ, ನೀವ್ಯಾಕೆ ತಿನ್ನಿಸ್ಬೇಕು ಅಂತ. ಪಾಪ ಕೈ ಕೊಳೆ ಆಗ್ತದೆ ಬಿಡಿ. ಇದೇನು ರೀ ಇದು ಪ್ರೀತಿ? ನಾಳೆ ಅವನೇನು ಮಾಡ್ತಾನೆ ಗೊತ್ತಾ? SLC ಬಂದಾಗ, ಅಮ್ಮ ನನ್ನ ಪೆನ್ ಎಲ್ಲಿದೆ, ನನ್ನ ಪುಸ್ತಕ ಎಲ್ಲಿದೆ, ನನ್ನ ಯೂನಿಫಾರ್ಮ್ ಎಲ್ಲಿದೆ ಅಂತ ಕೇಳ್ತಾನೆ. ಅದಕ್ಕೆ ಕಾರಣ ನಾವೇ ಆಗಿರ್ತೀವಿ, ಎಲ್ಲ ತಂದು ಕೊಟ್ಟು ಮಾಡ್ಕೊಳ್ಳಿ, ಅವ್ನು ಜವಾಬ್ದಾರಿ ಮಾಡ್ಕೊಳ್ಳಿ. ದಯವಿಟ್ಟು ಅದನ್ನು ಶುರು ಮಾಡಿ, ಮಕ್ಕಳು ಇಂಡಿಪೆಂಡೆಂಟ್ ಆಗೋಕ್ಕೆ ಶುರು ಆಗಲಿ. ಇಫ್ ದೇ ಡೋಂಟ್ ಬಿಕಮ್ ಇಂಡಿಪೆಂಡೆಂಟ್, ದೇ ಬಿಕಮ್ ಪ್ಯಾರಾಸೈಟ್ಸ್ ಆಲ್ ಥ್ರೂ ದ ಲೈಫ್. ದೇ ಕಾಂಟ್ ಟೇಕ್ ಡಿಸಿಷನ್ಸ್. ನಾನು PhD ಗೈಡ್ ಆಗಿದ್ದೆ, ಭಾಳ ಹುಡುಗರಿಗೆ PhD ಮಾಡ್ತಿದ್ದೆ ನನ್ನ ಕಡೆಗೆ. ಒಬ್ಬ ಹುಡುಗ ಬಂದ, ಅವ್ನ ಹೆಸರು ಹೇಳೋದು ಬೇಡ, ಇಲ್ಲೇ ಇದ್ದಾನೆ ಪಾಪ, ನನ್ನ ಸ್ನೇಹಿತ ಅವನು. ಅವನು PhD ಮಾಡೋಕ್ಕೆ ಬಂದ, MSc MSc ಡಿಸ್ಟಿಂಕ್ಷನ್ ಆಗಿತ್ತು. ರಸಾಯನಶಾಸ್ತ್ರ ವಿಷಯ ನಂದು, PhD ಕೆಮಿಸ್ಟ್ರಿ. ಬಂದು 1 ವಾರ ಆಗಿತ್ತು, ನನ್ನ ಕಡೆ ಬಂದ. ಸರ್ ಒಂದು 50 ml ಆಲ್ಕೋಹಾಲ್ ತೊಗೊಳ್ಳ ಸರ್ ಅಂದ. ಯಾಕೋ ಅಂತ ಕೇಳಿದೆ. ಪ್ರಾಕ್ಟಿಕಲಿಗೆ ಅಂದ. ತಗೋ ಅಂದೆ. ಕುದಿಸ್ಲ ಸರ್ ಅಂದ. ಕುದಿಸು ಅಂದೆ. ಮತ್ತು ಬಂದ. ಸೋಸ್ಲ ಸರ್ ಅಂದ. ಸೋಸು ಅಂದೆ. 5 ನಿಮಿಷಕ್ಕೊಂಬರೋನು. ನನಗೆ ಯಾಕೋ ಸರಿ ಇಲ್ಲ ಇದು ಅನ್ನಿಸ್ತು. ಬಾಯಿಲಿ ಏನು ಕರೆದೆ, MSc ಆಗಿತ್ತಾನೆ ನೀನೊಂದು. ಆಗಿದ್ದೀನಿ. ಇಂಗ್ಲೀಷ್ ಬರ್ತದೆ. ಒಂದು ನಾನು ಯಾಕೆ ಕೇಳ್ತಿ, ಪ್ರೊಸೀಜರ್ ಬರ್ಕೊಟ್ಟಿದೆಯಲ್ಲ, ಮಾಡ್ಬೋದು, ನೋಡ್ಕೊಂಡು ಮಾಡಲ್ಲ ನೀನು ಅಂದೆ. ಇಲ್ಲ ಸುಮ್ಮನೆ ಕೇಳಿದೆ ಸರ್ ಅಂದ. ಏನೋ ತಮಾಷೆ ಅನ್ನಿಸ್ತು ನನಗೆ. ಮತ್ತೊಂದು 5-6 ದಿವಸ ಆದಮೇಲೆ ಬಂದ. ಸರ್ ನಾನು ಸ್ವಲ್ಪ ಬೇಗ ಮನೆಗೆ ಹೋಗಲ್ಲ ಸರ್, 3 ಗಂಟೆಗೆ ಇವತ್ತು ಅಂದ. ಹೋಗಪ್ಪ, ಇದೇನು ಸ್ಕೂಲ, ಇದು PhD ಪ್ರೋಗ್ರಾಮು, ಹೋಗ್ತಿದ್ರು ಹೋಗು. ಏನು ತೊಂದರೆ ಇದೆಯೇನೋ ಅಂತ ಕೇಳಿದೆ. ತೊಂದರೆ ಏನಿಲ್ಲ ಸರ್, ಅಮ್ಮ ಮನೆಯಲ್ಲಿದ್ದಾರಲ್ಲ ಸರ್, ನಮ್ಮ ಮನೆಗೆ ಹೋಗ್ಬೇಕು ಸರ್. ಅಮ್ಮ ಮನೇಲಿದ್ದು ನೀ ಯಾಕೆ ಹೋಗಬೇಕು ಅಂದೆ. ಶರ್ಟ್ ತೊಗೋಬೇಕಾಗಿದೆ ಸರ್ ನನಗೆ, ಅಮ್ಮನ ಸೆಲೆಕ್ಟ್ ಮಾಡಬೇಕಲ್ವ ಸರ್, ನನಗೆ ಗೊತ್ತಾಗಲ್ಲ ಸರ್ ಅಂದ. ನಿನಗೇನು ಗೊತ್ತಾಗಲ್ವೋ ಅಂತ ಕೇಳಿದೆ. ಅದು ಕಲರ್ ಅಷ್ಟು ಗೊತ್ತಾಗಲ್ಲ ಅಂದ. ಎಲ್ಲ ಚಂಡಲ್ಲ, ಕೆಮಿಸ್ಟ್ರಿ PhD ಮಾಡೋಕ್ಕೆ ಬಂದಿದ್ದೀನಿ, ಕಲರ್ ಗೊತ್ತಾಗಲ್ಲ ಅಂದರೆ PhD ಏನು ಮಾಡ್ತಂತಲ್ಲ ಇವನು. ಹಾಗಲ್ಲ ಸರ್, ಇಷ್ಟಿದ್ದಾಗಿನಿಂದ ಅಮ್ಮನೇ ಸೆಲೆಕ್ಟ್ ಮಾಡ್ಬೇಕು ಸರ್ ಶರ್ಟ್. ನನಗೆ 26 ವರ್ಷ, ಇವನಿಗೆ ಒಂದು ಶರ್ಟ್ ಸೆಲೆಕ್ಟ್ ಮಾಡೋಕ್ಕೆ ಬರಲ್ಲ, PhD ಮಾಡ್ತಿದ್ದಾನೆ. ಅಂತೂ PhD ಮುಗಿಸಿದ ಅವನು. ನನಗೆ ಅವ್ರ ಮನೆ ನೋಡಬೇಕಾಗಿತ್ತು ಹೆಂಗಿರ್ತದೆ ಅಂತ, ಹೆಂಗೆ ಬೆಳೆಸಿದ್ದಾರೆ ಇವನ್ನ ಅಂತ. ದೀಪಾವಳಿ ಬಂತು, ಅವ್ರ ಮನೆಗೆ ಹೋದೆ. ಬಾಗಿಲು ಹಾಕಿದರೆ ಬೆಲ್ ಬಾರಿಸ್ಬೋದು, ತೆಗೆದಿದ್ದರೆ ಕಾಣಿಸುತ್ತೆ. ಇದು 3/4 ಭಾಗ ಮುಚ್ಚಿತ್ತು. ಬೆಲ್ ಬಾರಿಸ್ಲೋ ಬೇಡ ಅನ್ನೋತಿ ಒಳಗಿನ ಜೋರು ಧ್ವನಿ ಬಂತು. ಜೋರು ಧ್ವನಿ, ಎಸ್ ಕಮೆನ್ ಅಂತ. ಒಳಗೆ ಹೋದೆ. ಒಳಗೆ ಕಾಲಿಟ್ಟ ತಕ್ಷಣ ಆ ಹುಡುಗನ ತಂದೆ ಕೂತಿದ್ರು, ಆ 3 ಸೀಟರ್ ಸೋಫಾದಲ್ಲಿ ಪೂರ್ತಿ ಕೂತಿದ್ರು ಅವರು. ನಾನು ನೋಡಿ, ಒಳಗೆ ಬನ್ನಿ. ಅಲ್ಲಿ ಕೂಗಿದ್ರು ಒಂದೇ ಸಲ, ಸುಧಾಕರ ಅಂದರು. ಆ ಹುಡುಗನ ಹೆಸರು ರಾ ಅನ್ನೋದ್ರೊಳಗೆ ಬಂದಿದ್ದ ಹುಡುಗ. ಅಲ್ಲಿ ನಮಸ್ಕಾರ ಸರ್, ಭಾಳ ಸಂತೋಷ ಆಯ್ತು ಸರ್, ಬಂದು ಕೂತ್ಕೊಳ್ಳಿ ಸರ್ ಅಂತ ಒಂದು ಕುರ್ಚಿ ತೋರಿಸ್ದೆ. ಅಲ್ಲೇ ಕೊಡ್ಬೇಕು, ನಾ ಬೇರೆ ಕಡೆ ಕೊಡೋಕ್ಕಾಗಲ್ಲ. ಒಂದು ಹೆಜ್ಜೆ ಇಟ್ಟೆ. ಮತ್ತು ಅವ್ರು ಕೂತ್ವರು. ಕೀರ್ತಿ ಅಂದರು. ಇದ್ಯಾವ ಕೀರ್ತಿ ಇದು? ಅವನ ತಂಗಿ. ಅದೇ ಡೈಲಾಗೆ, ನಮಸ್ಕಾರ ಸರ್, ಮನೆಗೆ ಬಂದದ್ದು ಭಾಳ ಸಂತೋಷ ಸರ್, ಕೂತ್ಕೊಳ್ಳಿ ಸರ್ ಅಂದ್ಲು. ಮತ್ತೊಂದು ಹೆಜ್ಜೆ ಇಟ್ಟೆ.
ಮತ್ತೆ ಕೂಗಿದ್ರು, ಜಾನಕಿ ಅಂದರು. ಇದ್ಯಾರು ಜಾನಕಿ? ಸುಧಾಕರನ್ ತಾಯಿ, ಅವ್ರ ಹೆಂಡತಿ. ಅವರು ಬಂದರು ಪಾಪ, ಹಂಗೆ ಸೇಮ್ ಡೈಲಾಗ್, ನಮಸ್ಕಾರ ಸರ್, ಮನೆಗೆ ಬಂದಿದ್ದು ಭಾಳ ಸಂತೋಷ ಸರ್, ಕೂತ್ಕೊಳ್ಳಿ ಸರ್ ಅಂದರು. ಇನ್ನೇನು ಕುರ್ಚಿಯಲ್ಲಿ ಕೂತ್ಕೊಳ್ಳೋ ಹೊತ್ತಿಗೆ ಮತ್ತೆ ಕೂಗಿದ್ರು ಅವ್ರು, ಜಾನಕಿ ಅಂದರು. ಎಲ್ಲ ಇವನು ಎರಡನೇ ಜಾನಕಿ, ಒಬ್ಬರು ಜಾನಕಿ ಬಂದಿದ್ದಾರಲ್ಲ. ಎರಡನೇ ಸಲ ಜಾನಕಿ ಅಂದಾಗ ಅವ್ರು ಒಳಗೆ ಹೋದರು. ಅಂದ್ರೆ ರಿಹರ್ಸಲ್ ಎಷ್ಟು ಪಕ್ಕ ಆಗಿತ್ತು ಅಂದರೆ, ಮೊದಲನೇ ಸಲ ಜಾನಕಿ ಅಂದಾಗ ಬರಬೇಕು, ಎರಡನೇ ಸಲ ಅಂದಾಗ ಒಳಗೆ ಹೋಗಬೇಕು. ಎಲ್ಲರೂ ಹಿಂಗೆ ಮುಷ್ಟಿಯಲ್ಲಿ ಹಿಡಿದು ಬಿಟ್ಟಿದ್ದಾರೆ ಬಿಗಿಯಾಗಿ ಅವರು. ಅದಕ್ಕೆ ಗೊತ್ತಾಯ್ತದೆ ಸುಧಾಕರ ಯಾಕೆ ಹಿಂಗಿದ್ದಾನೆ ಅಂತ. ಅವನ ಅಪ್ಪನ ಪರ್ಮಿಷನ್ ಇಲ್ಲದೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ತೀರಾ ಪ್ರೀತಿಯಾದ್ರು ಮಾಡ್ತೀವಿ, ತೀರಾ ಬಿಗಿಯಾದರೂ ಮಾಡ್ತೀವಿ, ಎರಡೂ ಬೇಡ. ಚೆನ್ನಾಗಿ ಬೆಳೀಲಿ ಮಕ್ಕಳು. ಸಣ್ಣದಿದ್ದಾಗ ಬಹಳ ಪ್ರೆಷರ್ ಹಾಕಬೇಡಿ. 5 ವರ್ಷ ಮಕ್ಕಳಿಗೆ ಬರೀ ಪ್ರೀತಿ ಕೊಡಿ. 5 ವರ್ಷ ಭಾಳ ಮುಖ್ಯ ಮನುಷ್ಯನ ಜೀವನದಲ್ಲಿ. ನಿಮ್ಗೆ ಗೊತ್ತಿಲ್ಲ, ಪುಟ್ಟ ಮಗು ಅಂತೀವಿ ನಾವು. ನಮ್ಮ ಮನುಷ್ಯನ ಬುದ್ಧಿ ಪೂರ್ತಿ ಬೆಳೆಯೋದು, ಬ್ರೇನ್ ಬೆಳೆಯೋದು 5 ವರ್ಷ. ಚಿಂತನೆ ಎಲ್ಲ ಬಂದ್ಬಿಡ್ತದೆ 5 ವರ್ಷಕ್ಕೆ. 5 ವರ್ಷದವರೆಗೂ ಮಕ್ಕಳಿಗೆ ಬರೀ ಒಳ್ಳೆಯದನ್ನು ತೋರಿಸಿ, ಶುಭವಾದದ್ದನ್ನು ತೋರಿಸಿ, ಸಂತೋಷವಾಗಿರೋದನ್ನು ತೋರಿಸಿ. ನನಗೆ ಗೊತ್ತಿಲ್ಲ ನಿಮ್ಮ ಮಕ್ಕಳು ಹೊಡಿತೀರಿಲ್ಲೋ ಗೊತ್ತಿಲ್ಲ. ಹೊಡಿತಿದ್ರೆ ದಯವಿಟ್ಟು ಹೊಡಿಬೇಡಿ. 5 ವರ್ಷ ತನಕ ಹೊಡಿಲೇಬೇಡಿ ಮಕ್ಕಳನ್ನು. ಯಾಕೆ ಹೊಡಿಬಾರ್ದು ಅಂತ ಒಬ್ರು ಕೇಳಿದ್ರು ನನಗೆ. ನಾನು ಮೇಷ್ಟ್ರಿಗೆ ಹೇಳ್ತೀನಿ ಹೊಡಿಬೇಡಿ ಅಂತ. ಒಬ್ಬರು ಮುದುಕರು ಕೇಳಿಬಿಟ್ರು ನನ್ನ, ಅಲ್ಲ ಸರ್ ಹೊಡಿಲಾರ್ದೆ ಕಲಿಸೋದು ಹೆಂಗೆ ಸರ್? ನಾನು ನಿಮ್ಗೆ ಹೊಡಿಬೇಕೋ ಕಲಿಸ್ಬೇಕೋ? ಕಲಿಸೋದು ಮುಖ್ಯ ತಾನೇ. ಒಂದು ಉದಾಹರಣೆ ಕೊಡ್ತೀನಿ. ಕುದುರೆ ಬಂಡಿಯಲ್ಲಿ ಹೋಗ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಕುದುರೆ ಬಂಡಿಯಲ್ಲಿ ಹೋಗ್ತೀರಿ. ಕುದುರೆ ಬಂಡಿಯೊಳಗೆ 2 ಭಾಗ ಇದೆ, ಒಂದು ಬಂಡಿ ಒಂದು ಕುದುರೆ. ಬೇಗ ಬೇಗ ಹೋಗ್ಬೇಕಂದ್ರೆ ಯಾರಿಗೆ ಹೊಡಿತೀರಿ ನೀವು? ಬಂಡಿಗೆ ಹೊಡಿತೀರೋ ಕುದುರೆಗೆ ಹೊಡಿತೀರೋ? ಕುದುರೆಗೆ ಹೊಡಿಬೇಕಲ್ವ ಬೇಗ ಹೋಗ್ಬೇಕಂದ್ರೆ. ಅದೇ ರೀತಿ ಮಗು ಕೂತ್ಕೊಂಡಿದೆ, ಓದಲ್ಲ ಅಂತ ಮೊಂಡುತನ ಮಾಡುತ್ತೆ. ಆ ಮಗುವಿನಲ್ಲೂ 2 ಭಾಗ ಇದೆ, ಒಂದು ದೇಹ ಒಂದು ಮನಸ್ಸು ಅಂತ. ಓದಲ್ಲ ಅನ್ನೋದು ಯಾವುದು? ಮನಸ್ಸು. ದೇಹ ಏನು ಕಲ್ಲೇ ಕೂತಿದೆಯಲ್ಲ ಪಾಪದು. ಓದಲ್ಲ ಅನ್ನೋದು ಮನಸ್ಸು. ಅದು ನೀವು ಹೊಡೆಯೋದು ಯಾರಿಗೆ ಹೊಡಿತೀರಿ? ದೇಹಕ್ಕೆ ಹೊಡಿತೀರಿ. ಬಂಡಿಗೆ ಹೊಡೆದಂಗೆ ಹೊಡೆದ್ರೆ ಪ್ರಯೋಜನ ಇಲ್ಲ. ನಾವು ಮನಸ್ಸಿಗೆ ಹೊಡೆಯೋಕ್ಕೆ ಗೊತ್ತಿಲ್ಲ ನಮಗೆ, ಅದಕ್ಕೆ ದೇಹಕ್ಕೆ ಹೊಡಿತೀವಿ. ಅದು ಹೊಡಿಲಾರ್ದಂಗೆ ಮಕ್ಕಳನ್ನು ಬೆಳೆಸಿ, ಪ್ರೀತಿಯನ್ನು ತೋರಿಸಿ, ಜಗತ್ತಲ್ಲಿ ಒಳ್ಳೆಯದಿದೆ ಅಂತ ಹೇಳಿ, ಜಗತ್ತು ಕೆಟ್ಟಿದೆ ಅಂತ ಹೇಳಬೇಡಿ. 5 ವರ್ಷ ಭಾಳ ಮುಖ್ಯ. ಲಾಲಯೇದ್ ಪಂಚವರ್ಷಾಣಿ. 5 ವರ್ಷ ತುಂಬ ಪ್ರೀತಿ ತೋರಿಸ್ಬೇಕು. ಮುಂದೆ ಶಿಸ್ತಿರಬೇಕು. 5 ವರ್ಷ ಆದಮೇಲೆ ಅದೇ ಮುದ್ದು ಮಾಡಿದರೆ ಪ್ರಯೋಜನ ಇಲ್ಲ. 5ರಿಂದ 16 ವರ್ಷದವರೆಗೂ ಈ ಕುಂಬಾರ ಮಡಿಕೆ ಮಾಡಬೇಕಾದ್ರೆ ಆ ತಿಗರಿ ಮೇಲೆ ಮಣ್ಣಿಟ್ಟು ಹಿಂಗೆ ಹೊಡಿತಾ ಇರ್ತಾನೆ. ಹಿಂಗೆ ನಿಮ್ಮ ಬರೀ ಹೊರಗಿನ ಕೈ ಕಾಣಿಸ್ತಾ ಇರುತ್ತೆ, ಆದರೆ ಅವನು ಅದೇ ಕಾಲಕ್ಕೆ ಒಳಗಡೆ ಅದೇ ಜಾಗದಲ್ಲಿ ಕೈ ಇಟ್ಟಿರ್ತಾನೆ. ಒಳಗಿನ ಕೈ ಇಡದೆ ಹೋದರೆ ತಟ್ಟಿದರೆ ಮುರಿದು ಹೋಗುತ್ತೆ, ಬರೀ ಒಳಗಿನ ಕೈ ಇಟ್ಟರೆ ಆಕಾರ ತಪ್ಪು ಹೋಗುತ್ತೆ. ಒಳಗಿನ ಕೈ ಪ್ರೀತಿ, ಮ್ಯಾಲಿನ ಶಿಸ್ತು. ಮುಂದೆ 10 ವರ್ಷ ಅದೇ ರೀತಿ ಶಿಸ್ತಿಂದ ಬೆಳೆಸಿ 16 ವರ್ಷ ಆದ್ಮೇಲೆ ಮಗುನ ಸ್ನೇಹಿತರಂಗೆ ನೋಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರ್ತಾರೆ ಮಕ್ಕಳು. ಈ ನಾ ಶಿಕ್ಷಣ ಅಂತ ಹೇಳಿದ್ನೆಲ್ಲ ನಾವು ಕೊಡಬೇಕಾದದ್ದು 3 ಮುಖ್ಯ ವಿಷಯ ಕೊಡಬೇಕಾದದ್ದು ಮಕ್ಕಳಿಗೆ. ಆ ಮಗುಗೆ ತನ್ನಲ್ಲಿ ಆತ್ಮವಿಶ್ವಾಸ ಬರಬೇಕು. ಐ ಕ್ಯಾನ್ ಡೂ ಇಟ್. ಇದಾಗದೆ ಹೋದರೆ ನಷ್ಟ ಇಲ್ಲ. ನಾವು ತುಂಬ ಪ್ರೆಷರ್ ಹಾಕಿದಾಗ ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಹೆದರಿಕೆ ಆಗತ್ತೆ ಅಂದರೆ ಟೆನ್ಷನ್ನು. ಈಗ ಗ್ರೇಡ್ 6, 7, 8 ಚಿಲ್ಡ್ರನ್ ಆರ್ ಗೋಯಿಂಗ್ ಥ್ರೂ ಡಿಪ್ರೆಷನ್. ವಿಚಿತ್ರ ಕೇಸ್ ಸ್ಟಡಿ ಅದನ್ನು ನಿಮ್ಯಾನ್ಸ್ಗೋಗಿ ಸ್ಟಡಿ ಮಾಡಿದರೆ 6, 7, 8ನೇ ಕ್ಲಾಸಿನ ಮಕ್ಕಳಿಗೆ ಖಿನ್ನತೆ ಆಗ್ತಾ ಇದೆ. ಕಾರಣ ಇದೆಯಾ? ಅಷ್ಟು ಪ್ರೆಷರ್ ಹಾಕಬೇಡಿ, ಕಾರಣ ಇಲ್ಲ. ಅದು 6, 7, 8 ಚೆನ್ನಾಗಿ ಓದಲಿ ಹುಡುಗರು. ನಾವು ಈಗಲೇ ತುಂಬ ಓಡಿಸ್ಬಿಟ್ರೆ LKGಯಿಂದಾನೆ ನಾನು ನೋಡಿದ್ದೀನಿ ಕೆಲವು ಪೇರೆಂಟ್ಸ್ ಬಂದು ಜಗಳಾಡ್ತಾರೆ. A ಸೆಕ್ಷನಲ್ಲಿ P ಬಂದಿದ್ದಾರೆ, ಇನ್ನು ನೀವು Kದಲ್ಲಿದ್ದೀರಿ. ಏನು ನೊಬೆಲ್ ಪ್ರೈಸ್ ಬರ್ತದೆ ಕೆ ಹೋದರೆ? ಏನೂ ಇಲ್ಲ, ಕಲೀಲಿ. ಇರೋದೇ 26 ಅಕ್ಷರ ಕಲಿತಾರವ್ರು. ಆದರೆ ನಾವು ಪ್ರೆಷರ್ ಹಾಕಿ ಓಡಲಿ ಅಂತೀವಲ್ಲ, ಈ ಓಡಿಸ್ಬಿಟ್ರೆ ನಿಜವಾಗ್ಲೂ ಅವನು ಓಡಬೇಕಾದ ಕಾಲದಲ್ಲಿ ಕುಸಿದು ಕೊಡ್ತಾನೆ ಅವನು. ದ ಮೊಮೆಂಟ್ ವೆನ್ ಯು ಹ್ಯಾವ್ ಟು ಶೋ ಹಿಸ್ ಪರ್ಫಾರ್ಮೆನ್ಸ್ ಯು ವಿಲ್ ನಾಟ್ ಪರ್ಫಾರ್ಮ್. ಮತ್ತು ಇನ್ನೊಂದು ಮಾತು ಮುಖ್ಯ ಹೇಳಬೇಕು ನಾನು. ಮಕ್ಕಳಿಗೆ ಹಿಂಗಾಗು ಅಂತೆಲ್ಲ ಹೇಳ್ತೀವಲ್ಲ ನಾವು, ಹೇಳಿದರೆ ಪ್ರಯೋಜನ ಇಲ್ಲ ಸ್ನೇಹಿತರೆ. ನಾವು ಮಾಡಿ ತೋರಿಸ್ಬೇಕಾಗ್ತದೆ. ಮೌಲ್ಯಗಳನ್ನು ಹೇಳಿ ತೋರಿಸೋಕ್ಕಾಗಲ್ಲ, ನಡೆದೇ ತೋರಿಸ್ಬೇಕು. ಒಂದು ಸಣ್ಣದೊಂದು ಪ್ರಯೋಗ ಮಾಡೋಣ, ನೀವೆಲ್ಲ ಒಪ್ಕೊಂಡ್ರೆ ಆಗ್ಬೋದಾ? ಕೇಳಿಸುತ್ತಾ? ಕೊನೆವರೆಗೆ ಕೇಳಿಸುತ್ತಾ? ನೀವು ಕಾಣಿಸ್ತಾ ಇಲ್ಲ ನನಗೆ. ಕೇಳಿಸುತ್ತಾ? ಗುಡ್. ಎಲ್ಲರೂ ಬಲಗೈ ಖಾಲಿ ಇಟ್ಕೊಳ್ಳಿ. ಬಲಗೈಯಲ್ಲಿ ಪೆನ್ನು, ಪೆನ್ಸಿಲ್ಲು, ಮೊಬೈಲು, ವಸ್ತ್ರ ಬೇಡ. ಬಲಗೈ ಮಾತ್ರ ಖಾಲಿ ಇಟ್ಕೊಳ್ಳಿ. ನಾನು ಹೇಳಿದ ಹಾಗೆ ಮಾಡಬೇಕು. ಗೊತ್ತಾಯ್ತಲ್ಲ? ನಾನು ಹೇಳಿದ ಹಾಗೆ ಮಾತ್ರ ಮಾಡಬೇಕು. ಎಲ್ಲರೂ ಬಲಗೈ ಮೇಲೆ ಕೆತ್ತಿ. ಎಲ್ಲರೂ ಬಲಗೈ ಮೇಲೆ ಕೆತ್ತಿ. ಎಲ್ಲ ಬೆರಳು ಸೇರಿ ಮುಷ್ಟಿ ಮಾಡಿ ನಿಧಾನಕ್ಕೆ ಕೈ ಮುಂದೆ ತೊಗೊಂಡು ಬನ್ನಿ. ಈಗ ನಿಮ್ಮ ತೋರ ಬೆರಳನ್ನು ಮಾತ್ರ ಚಾಚಿ. ಓನ್ಲಿ 4 ಫಿಂಗರ್. ತೋರ ಬೆರಳನ್ನು ಮಾತ್ರ ಚಾಚಿ. ಈಗ ತಕ್ಷಣ ಚಾಚಿದ ಬೆರಳನ್ನು ಎಡೆ ಕೆನ್ನೆ ಮೇಲೆ ಇಟ್ಕೊಂಬಿಡಿ.
ಎಲ್ಲಿಟ್ಟಿರು ನೋಡ್ಕೊಂಬಿಡಿ. ನಾ ಕೆನ್ನೆ ಅಂತ ಹೇಳಿದ್ದೆ. ನಾ ಇಲ್ಲಿ ಮೇಲೆ ಇರೋದ್ರಿಂದ ನಿಮ್ಮ ಕಡೆ ಮುಖ ಮಾಡಿರೋದ್ರಿಂದ 3 ಥರದ ರಿಯಾಕ್ಷನ್ ಕಾಣಿಸ್ತಪ್ಪ ನನಗೆ. ಬಹಳ ಜನ ಇಲ್ಲೇ ಇಟ್ಕೊಂಡ್ರು, ತಲೆ ಕೆಡಿಸ್ಕೊಳ್ಳೇ ಇಲ್ಲ ಅವರು. ಇನ್ನು ಕೆಲವ್ರು ಅಂದರು, ಎಲ್ಲ ಇವನ್ನ ಕೆನ್ನೆ ಅಂತಾನೆ ಇಲ್ಲಿ ಇಟ್ಕೋತಾನೆ ಇವನು, ಹಿಂಗೆ ಮಾಡಿ ಮತ್ತು ಅವನೇ ಇಟ್ಕೊಂಡ್ರು ಸರಿ ಇರಬೇಕು ಅಂತ ಇಟ್ಕೊಂಡ್ರು. 3ನೇದ್ರ ಬುದ್ಧಿವಂತರು ಇಟ್ಕೊಂಡು ನಿಧಾನಕ್ಕೆ ಸರಿಸಿದ್ರು ಇಲ್ವಾ? ಯಾಕೆ ಹಿಂಗಾಯ್ತು ಹೇಳಿ? ಇದು 30 ಸೆಕೆಂಡಲ್ಲಿ ಆದದ್ದು. ನಾನು ನಿಮಗೆ 3 ಸಲ ಹೇಳಿದ್ದೆ, ದಯವಿಟ್ಟು ನಾನು ಹೇಳಿದ ಹಾಗೆ ಮಾತ್ರ ಮಾಡಿ ಅಂತ. ಆದರೆ ಬಹಳಷ್ಟು ಜನ ನಾನು ಮಾಡಿದ ಹಾಗೆ ಮಾಡಿದ್ರಿ. ಪ್ಲೀಸ್ ತಿಳ್ಕೊಳ್ಳಿ, ನಿಮ್ಮ ಮಕ್ಕಳಾಗಲಿ ವಿದ್ಯಾರ್ಥಿಗಳಾಗಲಿ ನೀವು ಹೇಳಿದಂಗೆ ಮಾಡ್ತಾರೆ ಅಂತ ಇಟ್ಕೋಬೇಡಿ. ನೀವು ಮಾಡಿದಂಗೆ ಮಾಡ್ತಾರೆ, ಹೇಳಿದಂಗೆ ಮಾಡಲ್ಲ ಮಕ್ಕಳು. ಅಪ್ಪ ಬರ್ತಾರೆ, ಮಗನಿಗೆ ಹೇಳ್ತಾರೆ, ಮಗನೇ ಸುಳ್ಳು ಹೇಳಬಾರ್ದು ಅಂತಾರೆ. ಹ್ಞೂ ಅಪ್ಪ ಅಂತಾನು. ಅಪ್ಪ ಟಿ ವಿ ನೋಡ್ತಿರ್ತಾರೆ, ಮೊಬೈಲ್ ಫೋನ್ ಸಪ್ಪಳಾಗ್ತದೆ, ತೊಗೊಳ್ಳೋ ಮನಸ್ಸಿಲ್ಲ ಅಪ್ಪನಿಗೆ. ಹೆಂಡ್ತಿ ಹೇಳ್ತಾ ಇಲ್ಲ ಅಂತ ಹೇಳ್ಬಿಡು. ಹುಡುಗ ಅಪ್ಪನ ಮುಖ ನೋಡಿದ, ಈಗ ಅಪ್ಪ ಹೇಳಿದ್ದೇನು ಸುಳ್ಳು ಹೇಳಬೇಡ ಅಂತ ಹೇಳಿದರು. ಈಗ ಅಷ್ಟೇ ಅಲ್ಲ, ನಮ್ಮ ಅಮ್ಮನ ಕಡೆಯಿಂದ ಸುಳ್ಳು ಹೇಳಿಸ್ತಾರೆ. ಇದೇ ಥರ ಒಂದು 4-5 ಸಲ ಆದ್ರೆ ಹುಡುಗನಿಗೆ ಏನು ಅನಿಸುತ್ತೆ ಅಂದರೆ, ಫೋನಲ್ಲಿ ಸುಳ್ಳು ಹೇಳಿದ್ರೆ ಏನು ತಪ್ಪಿಲ್ಲ ಅಂತ. ಅವನು SSLC ಮುಗಿಸಿ ಕಾಲೇಜಿಗೆ ಬರ್ತಾನೆ, ಒಂದು ಮೊಬೈಲ್ ಕೊಡಿಸ್ತೀರಿ, ಅವ್ನು ಕ್ಲಾಸ್ ತಪ್ಪಿಸಿ ಬೇರೆ ಎಲ್ಲೋ ಹೋಗ್ತಾನೆ. ಅಪ್ಪ ಫೋನ್ ಮಾಡ್ತಾರೆ, ಮಗನ ಎಲ್ಲಿದ್ದೀಯೋ ಅಂತ ಕೇಳ್ತಾರೆ. ಅವ್ನು ಫೋನ್ ಮುಚ್ಚಿಬಿಟ್ಟು ಹೇಳ್ತಾನೆ, ಅಪ್ಪ ಸ್ಪೆಷಲ್ ಕ್ಲಾಸ್ ನಡೀತಾ ಇದೆ, ಆಮೇಲೆ ಫೋನ್ ಮಾಡ್ತೀನಿ ಅಂತಾನೆ. ಅವನು ಸುಳ್ಳು ಹೇಳೋಕೆ ಕಲಿಸಿದವ್ರು ಯಾರು? ನಾವೇ ತಾನೇ. ಅದಕ್ಕೆ ಹೇಳ್ತಾರೆ ಇಂಗ್ಲೀಷಲ್ಲಿ ಭಾಳ ಚೆನ್ನಾಗಿದೆ ಮಾತು, ಡೋಂಟ್ ಆಸ್ಕ್ ಯುವರ್ ಸನ್ ಟು ಗೋ ಆನ್ ಮೂನ್, ಯು ಗೋ ಫಸ್ಟ್ ಆ್ಯಂಡ್ ಇನ್ವೈಟ್ ಹಿಮ್ ಅಂತ. ಇಫ್ ಯು ವಾಂಟ್ ಯುವರ್ ಚಿಲ್ಡ್ರನ್ ಟು ಬಿ ಆನೆಸ್ಟ್, ವಿ ಹ್ಯಾವ್ ಟು ಬಿ ಆನೆಸ್ಟ್. ಇಫ್ ಯುವರ್ ಚಿಲ್ಡ್ರನ್ ಹ್ಯಾವ್ ಟು ಬಿ ಟ್ರೂತ್ಫುಲ್, ಯು ಶುಡ್ ಬಿ ಟ್ರೂತ್ಫುಲ್. ಅದಾಗದವ್ರು ಆಗೋದಿಲ್ಲ. ಇಫ್ ಯು ವಾಂಟ್ ಟು ಪ್ರೊಡ್ಯೂಸ್ ಎ ಗುಡ್ ಚೈಲ್ಡ್, ಎ ಗುಡ್ ಲೀಡರ್ ಟುಮಾರೋ, ಐ ಹ್ಯಾವ್ ನೋ ಆಪ್ಷನ್ ಬಟ್ ಟು ಬಿಹೇವ್ ವೆಲ್. ನಾನೇ ಸರಿ ಮಾಡ್ಕೋಬೇಕು. ಆಗ ಮನೆಯಲ್ಲಿ ಸಂಸ್ಕೃತಿ ಬರ್ತದೆ, ಇಲ್ಲಿ ಶಿಕ್ಷಣ ಆಗ್ತದೆ, ಎರಡೂ ಸೇರಿದಾಗ ಆಗ್ತದೆ. ನಮ್ಮಲ್ಲಿ 3 ಪದಗಳಿದ್ದಾವೆ ಸ್ನೇಹಿತರೆ, ಅದು ಹೇಳಿ ಮುಗಿಸ್ಬಿಡ್ತೇನೆ. ಸಂಸ್ಕೃತದಲ್ಲಿ, ಕನ್ನಡದಲ್ಲಿ 3 ಪದಗಳಿದ್ದಾವೆ. ಒಂದು ಪ್ರಕೃತಿ, 2ನೇದ್ದು ಸಂಸ್ಕೃತಿ, 3ನೇದ್ದು ವಿಕೃತಿ ಅಂತ 3 ಪದ. ಪ್ರಕೃತಿ ಅಂದ್ರೇನು? ನಿಸರ್ಗ. ಅಲ್ಲೊಂದು ಕಲ್ಲು ಬಂಡೆ ಬಿದ್ದಿದೆ, ಶತಮಾನಗಳಿಂದ ಬಿದ್ದಿದೆ ಕಲ್ಲದು, ಎಷ್ಟೋ ಕೋಟಿ ಲಕ್ಷ ವರ್ಷ ಆಯ್ತು ಅಲ್ಲೇ ಬಿದ್ದಿದೆ ಕಲ್ಲದು. ಒಂದು ದಿವಸ ಯಾವನೋ ಶಿಲ್ಪಿ ಬರ್ತಾನೆ, ಎಷ್ಟು ಒಳ್ಳೆ ಕಲ್ಲಲ್ಲ ಇದು, ಹಾಗೆ ಬಿದ್ದಿದೆ, ಒಂದು ವಿಗ್ರಹ ಮಾಡ್ಬೋದು ಅಂತಾನೆ. ಅವನಿಗೆ ಶಿಲ್ಪಜ್ಞಾನ ಇದೆ, ಪರಿಶ್ರಮ ಹಾಕೋಕ್ಕೆ ಮನಸ್ಸಿದೆ. 2 ವರ್ಷ ಕೂತ್ಕೊಂಡು ಆ ಕಲ್ಲು ಬಂಡೆಯನ್ನು ಕೆತ್ತಿ ಒಂದು ಅದ್ಭುತವಾದ ಸುಂದರವಾದ ವಿಗ್ರಹ ಮಾಡಿಡ್ತಾನೆ. ಆ ವಿಗ್ರಹಕ್ಕೆ ಸಂಸ್ಕೃತಿ ಅಂತೀವಿ. ದಯವಿಟ್ಟು ನೋಡಿ, ಕಲ್ಲು ಪ್ರಕೃತಿ, ವಿಗ್ರಹ ಸಂಸ್ಕೃತಿ. ಅಕ್ಕಿ ಪ್ರಕೃತಿ, ಅದು ನಿಸರ್ಗ ಕೊಡುವಂಥದ್ದು. ಆದರೆ ಅನ್ನ ಸಂಸ್ಕೃತಿ. ಹತ್ತಿ ಪ್ರಕೃತಿ, ಬಟ್ಟೆ ಸಂಸ್ಕೃತಿ. ಎಲ್ಲರಿಗೂ ಕಾಲಿದೆ, ಅದು ಪ್ರಕೃತಿ, ನೃತ್ಯ ಸಂಸ್ಕೃತಿ. ಎಲ್ಲರಿಗೂ ಗಂಟ್ಲಿದೆ, ಅದು ಪ್ರಕೃತಿ, ಸಂಗೀತ ಸಂಸ್ಕೃತಿ. ದಯವಿಟ್ಟು ತಿಳ್ಕೊಳ್ಳಿ, ಪ್ರಕೃತಿ ತನ್ನಷ್ಟಕ್ಕೆ ತಾನೇ ಸಂಸ್ಕೃತಿ ಆಗೋದಿಲ್ಲ. ಆ ಪ್ರಕೃತಿ ಮೇಲೆ ಜ್ಞಾನ ಇದ್ದವರು ಪರಿಶ್ರಮ ಹಾಕಿದಾಗ ಮಾತ್ರ ಆ ಪ್ರಕೃತಿ ಇದ್ದದ್ದು ಸಂಸ್ಕೃತಿ ಆಗ್ತದೆ. ಒಂದು ವಿಗ್ರಹ ಆಗಬೋಗಿದ್ದಂಥ ಕಲ್ಲು ಯಾರೋ ಒಡೆದು ಚೂರು ಮಾಡಿ ಹಾಳು ಮಾಡಿಬಿಟ್ರೆ, ಸಂಸ್ಕೃತಿ ಆಗದೇ ಹೋದಾಗ ಅದನ್ನು ವಿಕೃತಿ ಅಂತ ಕರೀತೇನೆ. ಇದನ್ನು ಮನುಷ್ಯ ಜೀವನಕ್ಕೆ ಹೋಲಿಸ್ಬಿಡಿ. ಆಗ ತಾನೇ ಹುಟ್ಟಿದಂಥ ಮಗು ಇದೆಯಲ್ಲ, ಏನು ಪಾಪ ಅಳೋದು ಬಿಟ್ಟರೆ ಏನೂ ಬರಲ್ಲ ಪಾಪ, ಅದಕ್ಕೆ ಪ್ರಕೃತಿ ಅದು. ಆಗ ತಾನೇ ಹುಟ್ಟಿದ ಮಗು ಪ್ರಕೃತಿ ಇದೆಯಲ್ಲ, ತಾಯಿಯಿಂದ ಕಲ್ಕೊಳ್ಳುತ್ತೆ, ತಂದೆಯಿಂದ, ಮನೆಯವರಿಂದ, ಸ್ಕೂಲು, ಕಾಲೇಜು, ಯೂನಿವರ್ಸಿಟಿ, ಸಮಾಜ ಕಲ್ಕೊಂಡು 25-30 ವರ್ಷ ಆಗೋ ಹೊತ್ತಿಗೆ ಒಬ್ಬ ಸುಸಂಸ್ಕೃತ ವ್ಯಕ್ತಿ ಅಂತ ಆಗ್ತದೆ. ಯಾವ ಸಂಸ್ಕಾರಗಳಿಂದ ಪ್ರಕೃತಿಯಾಗಿದ್ದಂಥ ಮಗು ಸುಸಂಸ್ಕೃತ ಆಯಿತೋ, ಆ ಸಂಸ್ಕಾರಗಳ ಹೆಸರು ಶಿಕ್ಷಣ. ಶಿಕ್ಷಣ ಅಂದ್ರೆ ಸರ್ಟಿಫಿಕೇಟ್ ಅಲ್ಲ, ಮಾರ್ಕ್ಸ್ ಕಾರ್ಡ್ ಅಲ್ಲ. ಯಾರಿಗೆ ಸಂಸ್ಕಾರ ಸಿಕ್ಕಿದೆಯೋ ಅವರು ಶಿಕ್ಷಣ ಪಡ್ಕೊಂಡ ಹಾಗೆ. ಬರೀ ಮಾರ್ಕ್ಸ್ ಕಾರ್ಡ್ ತೊಗೊಂಡ್ರೆ ಶಿಕ್ಷಣ ಬಂತು ಅಂತಲ್ಲ.